ಇಡೀ ಬಿಜೆಪಿಯ ಪ್ರೀತಂ ಗೌಡ ಬೆನ್ನಿಗೆ ನಿಂತಿದೆ. ಹಾಸನದಲ್ಲಿ ಬೃಹತ್ ಖಂಡನಾ ಸಭೆ ನಡೆಸಲು ಕೇಂದ್ರ ಗೃಹ ಸಚಿವರ ಗಮನಕ್ಕೆ ತರಲು ಹಾಗೂ ರಾಜ್ಯ ಪ್ರವಾಸ ನಡೆಸಿ ಜನತೆ ಮುಂದಿಡಲು ಬಿಜೆಪಿ ನಿರ್ಧರಿಸಿದೆ. ನಾಳೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಹಾಸನದಲ್ಲಿ ಪ್ರೀತಂ ಗೌಡ ಮನೆ ಮುಂದೆ ಜೆಡಿಎಸ್ ಪ್ರತಿಭಟನೆ ಮತ್ತು ಕಲ್ಲು ತೂರಾಟ ವಿಧಾನಸೌಧದ ಕಲಾಪದಲ್ಲೂ ಸದ್ದು ಮಾಡಿತು. ಭೋಜನ ವಿರಾಮದ ಬಳಿಕ ಮಧ್ಯಾಹ್ನ 3:30ಕ್ಕೆ ಆರಂಭವಾದ ಕಲಾಪದಲ್ಲಿ ಹಲ್ಲೆ ಕುರಿತು ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ಗದ್ದಲ ಎಬ್ಬಿಸಿದ್ರಿಂದ ನಾಳೆಗೆ ಸದನ ಮುಂದೂಡಿಕೆಯಾಯಿತು. ವಿಧಾನ ಪರಿಷತ್ನಲ್ಲೂ ಗದ್ದಲ ಆಯಿತು. ಇದೊಂದು ಗೂಂಡಾಗಿರಿಗೆ ಅವಕಾಶ ಕೊಡುವಂಥದ್ದು. ಇವತ್ತು ಹಾಸನದಲ್ಲಿ ನಮ್ಮ ಪ್ರೀತಂ ಪ್ರೀತಂ ಬೆನ್ನಿಗೆ ಇಡೀ ಬಿಜೆಪಿಯೇ ನಿಂತಿದೆ. ಹಲ್ಲೆ ವಿರೋಧಿಸಿರುವ ಕೇಸರಿ ಪಡೆ ಯಡಿಯೂರಪ್ಪ ನೇತೃತ್ವದಲ್ಲಿ ಹಾಸನಕ್ಕೆ ಹೊರಟಿದೆ. 15ಕ್ಕೂ ಹೆಚ್ಚು ಶಾಸಕರ ಜೊತೆ ಹೋಗ್ತಿರುವ ಯಡಿಯೂರಪ್ಪ ಹಾಸನದಲ್ಲಿ ಬೃಹತ್ ಖಂಡನಾ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ಗಲಾಟೆ ವಿಚಾರ ಆಧಾರವಾಗಿಟ್ಟುಕೊಂಡು ರಾಜ್ಯ ಪ್ರವಾಸ ಮಾಡಲು ಹಾಗೂ ಕೇಂದ್ರ ಗೃಹ ಸಚಿವರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಮತ್ತೆ ಒಂದು ಪ್ರತಿಭಟನಾ ದೊಡ್ಡ ಸಭೆಯನ್ನು ವ್ಯವಸ್ಥೆ ಮಾಡೋಕ್ಕೂ ಯೋಚನೆ ಮಾಡ್ತಾ ಇದ್ದೇವೆ. ನಾಳೆ ಮುಂದೇನು ಕಾರ್ಯಕ್ರಮ ಮಾಡಬೇಕು ಅಂತ ಅಲ್ಲಿ ಕಾರ್ಯಕರ್ತರು, ಸಾವಿರಾರು ಜನ ಕಾರ್ಯಕರ್ತರು ಕಾಯ್ತಾ ನಿಂತಿದ್ದಾರೆ. ಇವತ್ತು ಈ ಕೆಳಮಟ್ಟದ ಗೂಂಡಾಗಿರಿಗೆ ಇಳಿದಂತಹದ್ದು ಜೆಡಿಎಸ್ ಪಕ್ಷಕ್ಕೆ ಶೋಭೆ ತರುವಂತದ್ದಲ್ಲ. ಇದನ್ನು ಖಂಡಿಸ್ತೇನೆ. ಬರುವಂತ ದಿವಸಗಳಲ್ಲಿ ನೀವು ಮಾಡಿರುವಂತಹ ಈ ಗೂಂಡಾಗಿರಿಗೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತೆ ಜೆಡಿಎಸ್ ನಾಯಕರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಸನದಲ್ಲಿ ಬೇರೆ ಪಕ್ಷದ ಶಾಸಕರು ಇರಬಾರ್ದಾ ಅಂತ ಪ್ರಶ್ನಿಸಿರುವ ಬಿಜೆಪಿ ಮುಖಂಡರು ಪ್ರೀತಂ ಗೌಡ ಕುಟುಂಬಕ್ಕೆ ಏನಾದರೂ ಆದರೆ ಅದಕ್ಕೆ ಸಿಎಂ ಹೊಣೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಯೇ ಪ್ರಚೋದನೆ ಕೊಟ್ಟು ಆಡಳಿತ ಪಕ್ಷದ ಮಂತ್ರಿಗಳ ಪ್ರಚೋದನೆಯಿಂದಲೇ ನಡೆಸಿರ್ತಕ್ಕಂಥ ದೌರ್ಜನ್ಯ ಇದು. ಪೊಲೀಸರು ದೌರ್ಜನ್ಯ ನಡೆಯುವವರೆಗೂ ಅವರು ದೌರ್ಜನ್ಯಕ್ಕೆ ಬೆಂಬಲವಾಗಿ ನಿಂತಿದ್ದು ಇದು ನಾಚಿಕೆಗೇಡಿನ ಸಂಗತಿ, ಅಧಿಕಾರದ ದುರ್ಬಳಕೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು. ಇವ್ರಿಗೇನ ಅಭಿಪ್ರಾಯ ಭೇದ ಇದ್ರೆ ಅದನ್ನ ಚರ್ಚೆ ಮಾಡಬಹುದಾಯ್ತು. ಈ ಪ್ರೀತಂ ಗೌಡ ಹೇಳಿದಾರೋ ಇಲ್ಲೋ ಅನ್ನೋದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ. ನಾನು ಪ್ರೀತಂ ಗೌಡ ಹತ್ರ ಮಾತಾಡಿದೆ. ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ರು, ಸರ್ಕಾರ ಇವತ್ತು ಏನು ಮುಂದಿನ ದಿನಗಳಲ್ಲಿ ಜನರ ರೊಚ್ಚಿಗಳಂತ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಸಾಲಿನಲ್ಲಿ ಇವತ್ತು ಪ್ರೀತಂ ಗೌಡರ ಮನೆಯಲ್ಲಿ ನುಗ್ಗಿ ಕಲ್ಲುಗಳನ್ನು ತೂರಾಟ ಮಾಡಿ ಸಾಕಷ್ಟು ಮಂದಿಗೆ ಗಾಯಗಳು ಮಾಡಂತ ಕೆಲಸ ಈ ಸರ್ಕಾರ ಮಾಡಿದೆ. ಈ ಸರ್ಕಾರ ಗುಂಡಾ ಸರ್ಕಾರ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಕುಮಾರಸ್ವಾಮಿ ಬಿಜೆಪಿಯವರೇ ಆಗಲಿ ಜೆಡಿಎಸ್ನವರೇ ಆಗಲಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮೈಸೂರು ವಲಯದ ಐಜಿಗೆ ಸೂಚನೆ ನೀಡಿದ್ದೇನೆ ಅಂತ ತಿಳಿಸಿದ್ರು. ನಾನು ಗೂಂಡಾ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿರುಗೇಟು ಕೊಟ್ಟರು. ಬಿಜೆಪಿ ನಾಯಕರುಗಳು ಪಾಪ ಈ ಒಂದು ಪ್ರಕರಣದ ಬಗ್ಗೆ ಒಬ್ಬರಿಂದೊಬ್ಬರು ವಾಗ್ದಾಳಿಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಕುಟುಂಬ ಗೂಂಡಾಗಿರಿಯ ರಾಜಕಾರಣವನ್ನ ಮಾಡ್ಕೊಂಡು ಬಂದಿಲ್ಲ. ಇವತ್ತು ನೀವೇನ್ ಬೆಳೆಸಿದ್ದೀರಿ, ನಿಮ್ಮ ಒಂದು ಶಕ್ತಿಯಿಂದ ಈ ರೀತಿಯ ಒಂದು ಮಾತುಗಳನ್ನು ಆಡ್ತಕ್ಕಂಥವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ರಾಜಕೀಯವಾಗಿ ನೀವೇನು ಕೊಟ್ಟಿದ್ದೀರಿ, ಅದನ್ನ ಈ ರೀತಿ ನಾವು ದುರ್ಬಳಕೆ ಮಾಡ್ಕೋಬಾರದು, ತಕ್ಷಣ ನಿಲ್ಲಿಸಬೇಕು ಅಂತ. ಜೆಡಿಎಸ್ ಕಾರ್ಯಕರ್ತರ ವರ್ತನೆ ಖಂಡಿಸಿ ನಾಳೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ. ಆಪರೇಷನ್ ಆಡಿಯೋ ರಾದ್ಧಾಂತದಲ್ಲಿ ಹೈರಾಣಾಗಿದ್ದ ಬಿಜೆಪಿಗೆ ಚೇತರಿಸಿಕೊಳ್ಳಲು ಈಗ ಗಲಾಟೆಯ ಹೊಸ ಅಸ್ತ್ರ ಸಿಕ್ಕಿದೆ. ನ್ಯೂಸ್ ಡೆಸ್ಕ್ TV5.